ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಏನು ಅಂತೇಳಿ ನೀವು ತಮ್ಮೇಲಲ್ಲಿ ನೋಡಿರ್ಬೋದು. ವಿಡಿಯೋ ಚಳಿಗಾಲ ಅಲ್ವ, ಇವಾಗ ತುಂಬ ಚಳಿ ಇದೆ. ಎಲ್ಲರಿಗೂ ಸ್ಕಿನ್ ಎಲ್ಲ ಹೊಡ್ಕೋತಾ ಇರುತ್ತೆ, ಚರ್ಮ ಎಲ್ಲ ಬಿರುಕು ಬಿಡ್ತಾ ಇರುತ್ತೆ, ಕಾಲೆಲ್ಲ ಹೊಡ್ಕೋತಾ ಇರುತ್ತೆ, ತುಟಿ ಎಲ್ಲ ಹೊಡ್ಕೋತಾ ಇರುತ್ತೆ. ಒಂದು ಜಾಗ ಅಂತ ಹೇಳೋಕ್ಕಂತೂ ಆಗೋದಿಲ್ಲ. ಕಾಲು ಕೈ ಒಬ್ಬೊಬ್ರಿಗಂತೂ ಇಡೀ ಮೈ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೆ ಏನಪ್ಪ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ, ಅದಕ್ಕೆ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಟೈಮ್ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗೆ ನಾನು ವಿಡಿಯೋಗಳನ್ನೆಲ್ಲ ನೀವು ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋ ಸುಮಾರು ಇದ್ದಾವೆ, ನೀವು ಅವುಗಳನ್ನ ಹೋಗಿ ನೀವು ವಿಸಿಟ್ ಮಾಡ್ಬೋದು. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡ್ಬೋದು. ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಫುಲ್ ಅರ್ಥ ಆಗುತ್ತೆ. ಅರ್ಧ ಎಲ್ಲ ನೋಡಿ ಅರ್ಧಕ್ಕೇ ಕಟ್ ಮಾಡಿ ಓಡಿಸಿ ಈ ಥರ ಎಲ್ಲ ನೋಡಬೇಡಿ. ಫುಲ್ ವಿಡಿಯೋ ಸಪೋರ್ಟ್ ಮಾಡಿ. ಹಾಗೆ ನಮ್ಮದು ಮಾನಿಟೈಸೇಷನ್ ಆಗಿದೆ, ಒಂದು ಹೈಪ್ ಅಂತ ಬರುತ್ತೆ, ಹೈಪ್ ಬಟನ್ ಆನ್ ಮಾಡಿ. ಲೈಕ್ ಕೊಟ್ಟಾಗ ಮೆಸೇಜ್ ಮಾಡೋ ಜಾಗದಲ್ಲಿ ನಿಮಗೆ ಹೈಪ್ ಆನ್ ಆಗುತ್ತೆ. ಅದನ್ನು ಹೈಪ್ನ ಸೆಲೆಕ್ಟ್ ಮಾಡಿ ಒಂದು ಹೆಲ್ಪ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ, ಇವಾಗ ವಿಡಿಯೋ ಬಗ್ಗೆ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ನೀವು ನೋಡಿರ್ಬೋದು, ಮಕ್ಕಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ, ಚಿಕ್ಕವ್ರಿಗೆ ಆಗಲಿ, ವಯಸ್ಸಾದವ್ರಿಗೆ ಆಗಲಿ ಫುಲ್ಲು ಡ್ರೈ ಆಗ್ತಾ ಇರುತ್ತೆ ಚರ್ಮ. ಅದಕ್ಕೆ ಏನಪ್ಪ ಮಾಡೋದು, ಹೇಗೆ ನಾವು ಈ ಡ್ರೈನೆಸ್ನೆಲ್ಲ ಹೋಗಿಸ್ಬೇಕು ಅಂತಂದರೆ, ನಾನು ಮನೇಲೇ ಒಂದು ಚಿಕ್ಕದಾಗಿ ಮದ್ದು ಮಾಡ್ಕೊಂಡಿದ್ದೀನಿ. ಆ ಮದ್ದನ್ನು ಹೇಗೆಲ್ಲ ಯೂಸ್ ಮಾಡಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ, ಏನೇನು ಯಾವುದೇ ಥರ ಐಟಮ್ಸ್ಗಳನ್ನ ಹಾಕಿ ನಾನು ಈ ಮದ್ದನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನು ವಿಡಿಯೋದಲ್ಲಿ ಅದನ್ನು ಸ್ಕಿನ್ದು ಡ್ರೈನೆಸ್ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಅದನ್ನು ನೋಡ್ಕೊಳ್ತಾ ಹೇಳ್ತಾ ಹೋಗ್ತೀನಿ. ಓಕೆನಾ? ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲ ಡ್ರೈ ಆಗಿರುತ್ತೆ, ಹೊಡ್ಕೊಂಡಂಗೆ ಬಿರುಕು ಬೀಳ್ತಾ ಇರುತ್ತೆ. ಇದಕ್ಕೆ ಏನಪ್ಪ ಮಾಡೋದು? ಈ ಥರ ಸ್ಕಿನ್ ಇರೋರು ತುಂಬ ಜನ ಇದ್ದಾರೆ. ಈ ಥರ ಡ್ರೈ ಸ್ಕಿನ್ ಇರೋರು, ಮತ್ತು ಫುಲ್ಲು ಬಿರುಕು ಬಿಡುತ್ತೆ, ಬಾಡಿ ಎಲ್ಲ ಬಿರುಕು ಬಿಟ್ಟಿರುತ್ತೆ ಈ ಥರ. ಮತ್ತು ಹಿಂಗೆ ಚರ್ಮದಲ್ಲೂ ಅಷ್ಟೇ, ನೋಡೋಕ್ಕೆ ಮೇಲೆ ಸಾಫ್ಟಾಗಿರುತ್ತೆ, ಸ್ವಲ್ಪ ಹತ್ರದಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಅವ್ರಿಗೆ ಡ್ರೈ ಕಾಣಿಸ್ತಿರುತ್ತೆ, ದೂರದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಆಮೇಲೆ ಅದು ಬಿರುಕು ಬಿಟ್ಟಿರೋ ಜಾಗದಲ್ಲೆಲ್ಲ ತುಂಬ ಕಡ್ತಾ ಬರ್ತಾ ಇರುತ್ತೆ. ಈ ಥರ ಸ್ಕಿನ್ಗೆ ಆ ಸ್ಕಿನ್ನಲ್ಲಿ ಒಂಥರ ಡ್ರೈನೆಸ್ಸು, ವೈಟ್ ಪ್ಯಾಚಸ್ಸು ಈ ಥರ ಎಲ್ಲ ಬರ್ತಾ ಇರುತ್ತೆ. ಈ ಥರ ಏನಾದ್ರು ನಿಮಗೆ ಕಾಣಿಸ್ತಾ ಇದೆಯಾ? ಮತ್ತು ಬಿರುಕು ಬಿಟ್ಟಿರೋ ತ್ವಚೆ ಕಾಣಿಸ್ತಿದೆಯಾ? ಮತ್ತು ಇಮ್ಡಿಲೆಲ್ಲ ಇಮ್ಡಿ ಮತ್ತು ಮಂಡಿ ಮತ್ತು ಈ ಮೊಳಕೈ ಸಂದಿ ಈ ಥರ ಜಾಗದಲ್ಲೆಲ್ಲ ನಿಮಗೆ ಒಂಥರ ಡ್ರೈ ಆಗ್ತಾ ಇರುತ್ತೆ. ನೀವು ನೋಡಿರಬೇಕು, ಮಂಡಿ ಜಾಗದಲ್ಲಿ, ಮತ್ತು ನಾವು ಚಪ್ಪಲಿ ಮೆಟ್ಲಿಗೆ ಹಾಕ್ಕೊಂಡು ಕೂತಾಗ ಕಾಲಿನ ಹಿಂಭಾಗದಲ್ಲಿ ಮತ್ತು ಮೊಳಕೈ ಹತ್ರ ಈ ಥರದ ಜಾಗದಲ್ಲೂ ಕೂಡ ಫುಲ್ಲು ಡ್ರೈ ಆಗ್ತಾ ಇರುತ್ತೆ. ನೀವು ನೋಡಿರಬೇಕು, ಫುಲ್ಲು ಗಟ್ಟಿ ಆದಂಗೆ ಆಗ್ಬಿಡುತ್ತೆ. ನಾವೇನಾದ್ರು ಕೆಲಸ ಮಾಡ್ತಾಯಿದ್ದೀವಿ, ಆ ಜಾಗದಲ್ಲಿ ಬಲ ಕೊಟ್ಟು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಆ ಜಾಗದಲ್ಲೂ ಕೂಡ ತುಂಬ ಡ್ರೈ ಆಗ್ತಾ ಇರುತ್ತೆ. ಮೊಖದಲ್ಲಂತೂ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಡ್ರೈ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಪ್ಪ ಮಾಡೋದು ಅಂದರೆ, ನಾನೊಂದು ಚಿಕ್ಕದು ಟಿಪ್ಸ್ ಹೇಳ್ತಾಯಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು. ಮನೇಲೇ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಫ್ರೆಂಡ್ಸ್. ಆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಬಾದಾಮ್ ಆಯಿಲು ಮತ್ತು ಒಂದು ಸ್ವಲ್ಪ ಕೈ ಎಣ್ಣೆ, ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನೊಂದು ಬಾಟ್ಲಿಗೆ ತುಂಬ ಮಾಡಿಕೊಳ್ಳಿ. ನೀವು ಸ್ನಾನ ಮಾಡ್ತೀರಲ್ವ, ಆ ಸ್ನಾನದ ನೀರಿಗೆ ಒಂದೆರಡು ಸ್ಪೂನ್ ಈ ಥರ ನೋಡಿ, ಈ ಥರ ನೀರು ಸ್ನಾನಕ್ಕೆ ಬಿಸಿನೀರಲ್ಲಿ ತಣ್ಣೀರಾಗಲಿ, ನೀವು ಯಾವ ನೀರಲ್ಲಾದ್ರೂ ಸ್ನಾನ ಮಾಡ್ಬೋದು. ಅದಕ್ಕೆ ಈಗ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಅದನ್ನು ನೀರನ್ನ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಆ ನೀರಲ್ಲಿ ನೀವು ಸ್ನಾನ ಮಾಡಿದ್ರೆ ಅದು ಫುಲ್ಲು ಆಯಿಲ್ ಆಗಿರುತ್ತೆ, ಸ್ಕಿನ್ನು ಡ್ರೈ ಆಗೋದಿಲ್ಲ ಫ್ರೆಂಡ್ಸ್. ಮತ್ತು ಯಾವಾಗಲೂ ನಿಮ್ಮ ತ್ವಚೆ ಹೊಳಪಾಗಿರುತ್ತೆ. ನೀವು ನೋಡಿ, ಇವಾಗ ಮುಟ್ಟಿ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ನೀರು ಸ್ಕಿನ್ನಲ್ಲಿ ಆಯಿಲ್ ಕೂತ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಕೂಡ ಯಾವಾಗಲೂ ಸಾಫ್ಟಾಗಿರುತ್ತೆ, ಆಯಿಲಿ ಆಗಿರುತ್ತೆ, ಡ್ರೈ ಕಮ್ಮಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನಾನಂತೂ ಅದನ್ನೇ ಟ್ರೈ ಮಾಡ್ತೀನಿ ಯಾವಾಗಲೂ. ಆದ್ದರಿಂದ ನನ್ನ ಸ್ಕಿನ್ ಯಾವಾಗಲೂ ಡ್ರೈ ಇರಲ್ಲ. ನನ್ನ ಫ್ರೆಂಡ್ಸ್ಗಳು, ನನ್ನ ರಿಲೇಷನ್ಗಳು, ಇವ್ರುಗಳೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ, ಗಮನಿಸಿ. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.